ಒಂದು ಕಡೆ 45 ಕೆಜಿಯ ಒಂದು ಯೂರಿಯಾ ಚೀಲ, ಇನ್ನೊಂದು ಕಡೆ ಕೇವಲ 500 ಮಿಲಿ ಲೀಟರ್ನ ಒಂದು ನ್ಯಾನೋ ಯೂರಿಯಾ ಬಾಟಲ್. ಇದನ್ನ ನೋಡಿದ್ರೆ ಯಾರಾದ್ರೂ ಒಂದು ಮಾತು ಹೇಳ್ತಾರೆ, ಇವೆರಡು ಒಂದೇ ಪವರ್ನದ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಇಂದು ಭಾರತದಲ್ಲಿ ಲಕ್ಷಾಂತರ ರೈತರು ಬಳಸುತ್ತಿರುವ ಈ ನ್ಯಾನೋ ಯೂರಿಯಾ ಬಗ್ಗೆ ಒಂದು ದೊಡ್ಡ ಮಾತು ಕೇಳಿ ಬರ್ತಿದೆ. ಒಂದು ಬಾಟಲ್ ನ್ಯಾನೋ ಯೂರಿಯಾ 45 ಕೆಜಿ ಯೂರಿಯಾದ ಒಂದು ಚೀಲಕ್ಕೆ ಸಮ. ಆದರೆ ನಿಜವಾಗಿಯೂ ಇದರಲ್ಲಿ ಎಷ್ಟು ಸತ್ಯ ಇದೆ, ರೈತರಿಗೆ ಇದು ಯಾಕೆ ಸರಿಯಾಗಿ ಗೊತ್ತಿಲ್ಲ ಇನ್ನು, ಮತ್ತು ಈ ನ್ಯಾನೋ ಯೂರಿಯಾ ನಿಮ್ಮ ಹಣವನ್ನು ಉಳಿಸಬಹುದಾ, ಇವೆಲ್ಲ ಒಂದು ವಿಷಯವನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ನಾವು ಯೂರಿಯಾದ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಬೆಳೆಗೆ ನೈಟ್ರೋಜನ್ ಅಂದರೆ ಒಂದು ಅನ್ನ ಇದ್ದ ಹಾಗೆ. ಇದೇ ಕಾರಣಕ್ಕೆ ಯೂರಿಯಾವನ್ನು ರೈತರು ಅತಿಯಾಗಿ ಬಳಸ್ತಾರೆ. ಬೆಳೆ ಹಸಿರಾಗಿ ಬೆಳೆಯಲಿಕ್ಕೆ ಇರ್ಬೋದು, ಅಥವಾ ಹೊಸ ಚಿಗುರು ಬರಲಿಕ್ಕೆ, ಇನ್ನು ಎಲೆಗಳು ದಪ್ಪವಾಗಲಿಕ್ಕೆ ಮತ್ತು ಉತ್ತಮ ಬೆಳವಣಿಗೆಗೆ ಒಂದು ನೈಟ್ರೋಜನ್ ತುಂಬ ಮುಖ್ಯ. ಅದಕ್ಕಾಗಿಯೇ ರೈತರು ವರ್ಷದಿಂದ ವರ್ಷಕ್ಕೆ ಯೂರಿಯಾವನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ನಾವು ಮಣ್ಣಿಗೆ ಹಾಕುವ ಯೂರಿಯಾದಲ್ಲಿರುವ ಸಂಪೂರ್ಣ ನೈಟ್ರೋಜನ್ ಬೆಳೆಗೆ ಸಿಗೋದಿಲ್ಲ. ಹೆಚ್ಚಿನ ಬಾರಿ ಕೆಲವು ಭಾಗ ಗಾಳಿಯಲ್ಲಿ ಅಮೋನಿಯಾ ರೂಪದಲ್ಲಿ ಹಾರಿ ಹೋಗಿದ್ರೆ, ಇನ್ನು ಕೆಲವು ಭಾಗ ಒಂದು ಮಳೆ ಅಥವಾ ನೀರಿನೊಂದಿಗೆ ಕೊಚ್ಚಿ ಹೋಗುವ ಸಾಧ್ಯತೆ ಇರ್ತದೆ, ಇನ್ನು ಕೆಲವು ಭಾಗ ಮಣ್ಣಿನಲ್ಲೇ ನಷ್ಟವಾಗ್ತದೆ. ಅಂದರೆ ರೈತ ಹಣ ಕೊಟ್ಟು ಖರೀದಿಸಿದ ಗೊಬ್ಬರದ ಒಂದು ದೊಡ್ಡ ಭಾಗ ಬೆಳೆಗೆ ಉಪಯೋಗ ಆಗದೆ ವೇಸ್ಟ್ ಆಗಿಬಿಡುತ್ತದೆ. ಇದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ನ್ಯಾನೋ ಯೂರಿಯಾವನ್ನು ಅಭಿವೃದ್ಧಿ ಮಾಡಲಾಗಿದೆ. ನ್ಯಾನೋ ಅನ್ನುವ ಪದವನ್ನು ನೀವು ಕೇಳಿರ್ಬೋದು. ಅಂದರೆ ಅತ್ಯಂತ ಸೂಕ್ಷ್ಮ ಗಾತ್ರದ ಈ ನ್ಯಾನೋ ಯೂರಿಯಾದಲ್ಲಿರುವ ಕಣಗಳು ತುಂಬ ಚಿಕ್ಕ ಗಾತ್ರದಲ್ಲಿರ್ತದೆ. ಇದರಿಂದ ಮಣ್ಣಿಗೆ ಹಾಕುವ ಬದಲು ಎಲೆಗಳ ಮೇಲೆ ಸಿಂಪಡಿಸಿದಾಗ ಸಸ್ಯ ಬೇಗನೆ ಅದನ್ನು ಹೀರಿಕೊಳ್ಳುವ ಒಂದು ಕಾರ್ಯವನ್ನು ಈ ನ್ಯಾನೋ DAP ಮಾಡ್ತದೆ. ಹಾಗಾಗಿ ಇದನ್ನು ಸ್ಪ್ರೇ ಮಾಡಬೇಕು ಆಗಿರುವಂಥ, ಸರಳವಾಗಿ ಹೇಳಬೇಕಂದ್ರೆ ಸಾಮಾನ್ಯ ಯೂರಿಯಾ ಮಣ್ಣಿನ ಮೂಲಕ ಬೇರುಗಳಿಗೆ ಹೋಗಬೇಕು, ಆದರೆ ನ್ಯಾನೋ ಯೂರಿಯಾ ನೇರವಾಗಿ ಎಲೆಗಳ ಮೂಲಕ ಸಸ್ಯದೊಳಗೆ ಪ್ರವೇಶ ಮಾಡ್ತದೆ. ಈಗ ಒಂದು ಮುಖ್ಯ ಪ್ರಶ್ನೆಗೆ ಬರೋಣ. 500 ಮಿಲಿ ಲೀಟರ್ನ ಒಂದು ನ್ಯಾನೋ DAP ಬಾಟಲ್ ಅದು ಹೇಗೆ 45 ಕೆಜಿ ಯೂರಿಯಾ ಚೀಲಕ್ಕೆ ಸಮಾನ ಆಗ್ತದೆ ಅನ್ನುವಂಥದ್ದು. ಹಲವಾರು ರೈತರು ಇಲ್ಲಿ ಒಂದು ಗೊಂದಲವನ್ನು ಮಾಡ್ಕೊಳ್ತಾರೆ. ಏನಂದ್ರೆ 500 ಮಿಲಿ ಲೀಟರ್ ಬಾಟಲಿಯೊಳಗೆ 45 ಕೆಜಿ ಯೂರಿಯಾ ಇದೆ ಅಂತ ಅಲ್ಲ, ಅಥವಾ 500 ಮಿಲಿ ಲೀಟರ್ ಬಾಟಲಿಯಲ್ಲಿ 45 ಕೆಜಿ ತೂಕ ಇದೆ ಅಂತಲೂ ಅರ್ಥ ಅಲ್ಲ. ಇಲ್ಲಿ ಮಾತಾಡೋದು ಕಾರ್ಯಕ್ಷಮತೆ ಬಗ್ಗೆ. ಇವೆರಡು ಹೇಗೆ ವರ್ಕ್ ಆಗ್ತದೆ, ಈ ಏನು ನ್ಯಾನೋ DAPಯ ಬಾಟಲ್ ಹೇಗೆ ವರ್ಕ್ ಆಗ್ತದೆ ಅನ್ನೋದರ ಬಗ್ಗೆ. ಸಾಮಾನ್ಯ ಯೂರಿಯಾದಲ್ಲಿ ಬೆಳೆಗೆ ಸಿಗುವ ನೈಟ್ರೋಜನ್ ಪ್ರಮಾಣವೆನ್ನುವಂಥದ್ದು ಸೀಮಿತವಾಗಿರ್ತದೆ. ಆದರೆ ನ್ಯಾನೋ ಯೂರಿಯಾದಲ್ಲಿ ಸಸ್ಯ ನೈಟ್ರೋಜನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಅಂದರೆ ಅದಕ್ಕಾಗಿಯೇ ಈ ಒಂದು ಬಾಟಲಿಯ ಪರಿಣಾಮವನ್ನು ಒಂದು ಯೂರಿಯಾ ಚೀಲದ ಒಂದು ಡೋಸ್ಗೆ ಹೋಲಿಕೆ ಮಾಡಲಾಗ್ತದೆ. ಇದನ್ನು ಸುಲಭವಾಗಿ ನಿಮಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಬಳಿ 2 ಕಾರ್ಮಿಕರಿದ್ದಾರೆ ಅಂತ ಒಂದು ಯೋಚನೆ ಮಾಡ್ಕೊಳ್ಳಿ. ಒಬ್ಬರು ದಿನ ಪೂರ್ತಿ ಕೆಲಸ ಮಾಡಿದ್ರು ಅರ್ಧ ಕೆಲಸ ಮಾತ್ರ ಆಗ್ತದೆ, ಇನ್ನೊಬ್ರು ಕಡಿಮೆ ಸಮಯದಲ್ಲಿ ಅದೇ ಕೆಲಸವನ್ನ ಮುಗಿಸ್ತಾರೆ. ಇಬ್ಬರ ಕೆಲಸದ ಪ್ರಮಾಣ ಒಂದೇ, ಆದರೂ ಕಾರ್ಯಕ್ಷಮತೆ ಬೇರೆ. ನ್ಯಾನೋ ಯೂರಿಯಾ ಮತ್ತು ಸಾಮಾನ್ಯ ಯೂರಿಯಾ ಒಂದು ಹೋಲಿಕೆಯು ಸ್ವಲ್ಪ ಇದೇ ರೀತಿಯಾಗಿ ಇರ್ತದೆ. ಈ ನ್ಯಾನೋ ಯೂರಿಯಾದ ಬಗ್ಗೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಇದ್ಯಾವುದೇ ರೀತಿ ಒಂದು ಪ್ರಮೋಷನ್ ಅಲ್ಲ, ನಾನೊಂದು ಯೂಸ್ ಮಾಡಿದ ನನ್ನ ಅನುಭವದ ಬಗ್ಗೆ ಹೇಳುವುದಾದ್ರೆ ಖಂಡಿತವಾಗಿಯೂ ಈ ನ್ಯಾನೋ DAP ಅನ್ನುವಂಥದ್ದು ವರ್ಕ್ ಆಗ್ತದೆ. ನಾನು ನನ್ನ ಬದನೆ ಗೆದ್ದೆಗೆ ಒಂದು ಸ್ವಲ್ಪ ಸ್ಪ್ರೇ ಮಾಡಿದ್ದೆ. ಇದರಿಂದ ಒಂದು ಉತ್ತಮ ಒಂದು ಫಸಲ್ಗಿಂತ ಒಂದು ಗಿಡಗಳು ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ನ್ಯಾನೋ DAP ಅನ್ನು ನೀವೆಲ್ಲರೂ ಒಂದು ಟ್ರೈ ಅಂತೂ ಮಾಡಲೇಬಹುದು. ಯಾಕಂತ ಹೇಳಿದರೆ ಇದರಿಂದ ನಿಮಗೇನು ಲಾಸ್ ಎನ್ನುವಂಥದ್ದು ಆಗೋದಿಲ್ಲ. ಈ ಬಾಟ್ಲಿಗೆ ಕೂಡ ಕಡಿಮೆ ರೇಟ್ನಲ್ಲಿ ಸಿಗ್ತದೆ. ಒಂದು 150ರಿಂದ ಒಂದು 200 ರೂಪಾಯಿ ಒಳಗಡೆನೆ ಒಂದು ಬಾಟಲ್ ನಿಮಗೆ ದೊರೆಯುತ್ತದೆ. ಹಾಗಾದ್ರೆ ರೈತರು ಎಲ್ಲ ಯೂರಿಯಾವನ್ನ ಬಿಟ್ಟು ಕೇವಲ ನ್ಯಾನೋ ಯೂರಿಯಾವನ್ನ ಬಳಸಬಹುದಾ ಅಂತ ಕ್ವಶನ್ ಇದ್ರೆ ಉತ್ತರ ಏನು ಹೇಳ್ಬೋದು ಅಂದರೆ ಇದು ಬಹಳ ಮುಖ್ಯವಾದ ವಿಷಯ. ನ್ಯಾನೋ ಯೂರಿಯಾ ಅನ್ನೋದು ಸಂಪೂರ್ಣ ಯೂರಿಯಾದ ಒಂದು ಬದಲಿ ಅಲ್ಲ, ಇದು ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದು. ಬೆಳೆಗೆ ಮೂಲ ಪೋಷಕಾಂಶ ಮಣ್ಣಿನ ಮೂಲಕನೇ ಸಿಗಲೇಬೇಕು. ಸೊ ನ್ಯಾನೋ DAP ನ್ಯಾನೋ ಯೂರಿಯಾವನ್ನು ಮಾತ್ರ ಸ್ಪ್ರೇ ಮಾಡಿದರೆ ಸಾಕಾಗಲ್ಲ, ಬದಲಾಗಿ ನೀವು ಯೂರಿಯಾವನ್ನು ಕೂಡ ಕೊಡಬೇಕು. ಬಟ್ ಯೂರಿಯಾದ ಪ್ರಮಾಣವನ್ನು ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಮಣ್ಣಿನ ಆರೋಗ್ಯವನ್ನು ಒಂದು ಸುಧಾರಿಸ್ಬೋದು. ಹೆಚ್ಚಾಗಿ ಯೂರಿಯಾವನ್ನು ಬಳಸುವುದು ಮಣ್ಣಿಗೆ ಒಳ್ಳೆಯದಲ್ಲ. ಈ ರೀತಿಯ ಒಂದು ನ್ಯಾನೋ ಯೂರಿಯಾವನ್ನು ಅದಕ್ಕೆ ಪೂರಕವಾಗಿ ಬಳಸೋದ್ರಿಂದ ನಿಮ್ಮ ಯೂರಿಯಾ
ಏನು ಯೂರಿಯಾ ಏನು ಕೆಲಸ ಮಾಡ್ತದೆ ಅದನ್ನೇ ಈ ನ್ಯಾನೋ ಯೂರಿಯಾ ಕೂಡ ಮಾಡೋದ್ರಿಂದ ಈ ನ್ಯಾನೋ ಯೂರಿಯಾವನ್ನು ಖಂಡಿತವಾಗಿ ಬಳಸ್ಬೋದು. ಸೊ ನ್ಯಾನೋ ಯೂರಿಯಾದ ಇದು ಲಾಭದ ಬಗ್ಗೆ ನಾವು ಮಾತಾಡೋದಾದ್ರೆ ಮೊದಲನೇದಾಗಿ ರೈತನಿಗೆ ಗೊಬ್ಬರ ಸಾಗಾಟದ ತೊಂದರೆ ಕಡಿಮೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು 45 kg ಚೀಲ ಹೊತ್ತು ತರೋ ಬದಲು ಒಂದು ಸಣ್ಣ ಬಾಟಲಿ ಸಾಕಾಗ್ತದೆ. ಮೇಯ್ನಾಗಿ ನಿಮಗೆ ಏನು ಈ ಆಟೋ ಬಾಡಿಗೆ ಕಡಿಮೆ ಆಗ್ಬೋದು, ಅಥವಾ ನೀವು ಒಂದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಡಿಮೆ ಆಗ್ಬೋದು. ಯಾಕಂತ ಹೇಳಿದರೆ ಇದೊಂದು ಬಾಟಲಿ, ಒಂದು ಚಿಕ್ಕ ಬಾಟಲಿಯಲ್ಲೇ ಸಿಗ್ತದೆ. ಇನ್ನೊಂದು ಎರಡನೇದಾಗಿ ಗೊಬ್ಬರ ವ್ಯರ್ಥ ಕಡಿಮೆ ಆಗ್ಬೋದು. ಮೂರನೇದ ವಿಷಯವನ್ನು ನಾವು ನೋಡೋದಾದರೆ ಸರಿಯಾದ ರೀತಿಯಲ್ಲಿ ಈ ನ್ಯಾನೋ DAPಯನ್ನು ಬಳಸಿದರೆ ಯೂರಿಯಾದ ಅವಶ್ಯಕತೆ ನಿಮಗೆ ತುಂಬ ಮಟ್ಟಿಗೆ ಕಡಿಮೆ ಆಗ್ಬೋದು. ಸೊ ಈ ನ್ಯಾನೋ DAPಯನ್ನು ನ್ಯಾನೋ ಯೂರಿಯಾವನ್ನು ಬಳಸಿದರೆ ನಿಮಗೆ ಏನು ಯೂರಿಯಾವನ್ನು ಬಳಸುವುದರ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದರಿಂದ ಮಣ್ಣಿನ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ನಾಲ್ಕನೇದಾಗಿ ಪರಿಸರಕ್ಕೆ ಆಗುವ ನೈಟ್ರೋಜನ್ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡುವ ಸಾಧ್ಯತೆ ಇದರಿಂದ ಇರ್ತದೆ. ಸೊ ಹಾಗಾಗಿ ಇದು ಸಾವಯವವಾಗಿ ಕೂಡ ನೀವು ಇದರ ಬಗ್ಗೆ ಯೋಚನೆ ಮಾಡ್ಬೋದು. ಐದನೇದಾಗಿ ಅನೇಕ ರೈತರು ಉತ್ತಮ ಹಸಿರು ಬೆಳವಣಿಗೆಗೆ ಮತ್ತು ಉತ್ತಮ ಬೆಳೆಯ ಬಗ್ಗೆ ಅನುಭವವನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ನ್ಯಾನೋ ಯೂರಿಯಾದ ಬಗ್ಗೆ ತುಂಬ ಜನ ರೈತರು ಕೂಡ ಇದನ್ನು ಬಳಸ್ತಿದ್ದಾರೆ ಮತ್ತು ಇದರಿಂದ ಒಳ್ಳೆಯ ರಿಸಲ್ಟನ್ನು ಕೂಡ ಕಂಡಿದ್ದಾರೆ. ಮೊದಲಿಗೆ ಎಕ್ಸಾಂಪಲ್ ನಾನೇ ಅಂತ ಹೇಳ್ಬೋದು. ಆದರೆ ಯಾವುದೇ ತಂತ್ರಜ್ಞಾನಕ್ಕೆ ಇರುವಂತೆ ಇದಕ್ಕೂ ಕೂಡ ಕೆಲವು ಮಿತಿಗಳಿವೆ. ಅದೇನೆಂದರೆ ಸಿಂಪಡಿಸುವ ಸಮಯ ಎನ್ನುವಂಥದ್ದು ಸರಿಯಾಗಿರಬೇಕು. ನೀವು ಯಾವಾಗಲೂ ಬಳಸಿದರೆ ಆಗೋದಿಲ್ಲ. ಜಾಸ್ತಿ ಬಿಸಿಲಿರುವ ಸಂದರ್ಭದಲ್ಲಿ ಬಳಸಬಾರ್ದು. ಮತ್ತು ಸಿಂಪಡಿಸಿದರೆ ಈ ತೀವ್ರ ಬಿಸಿಲಿನಲ್ಲಿ ಏನಾದರೂ ಇದನ್ನು ಸಿಂಪಡಿಸಿದರೆ ಪರಿಣಾಮ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಇನ್ನು ಮಳೆ ಬರುವ ಮುನ್ನ ಅಥವಾ ಮಳೆಯ ಸಮಯದಲ್ಲಿ ಸಿಂಪಡಿಸಿದರೂ ಲಾಭ ಎನ್ನುವಂಥದ್ದು ಕಡಿಮೆ ಆಗ್ಬೋದು, ಯಾಕಂದರೆ ತೊಳೆದು ಹೋಗುವ ಸಾಧ್ಯತೆ ಇರ್ತದೆ. ಮತ್ತು ಬೆಳೆಗೆ ಬೇರೆ ಪೋಷಕಾಂಶಗಳ ಕೊರತೆ ಇದ್ದರೆ ಕೇವಲ ನ್ಯಾನೋ ಯೂರಿಯಾ ಅದನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ಲ. ಇದು ನೈಟ್ರೋಜನನ್ನು ನಿಮ್ಮ ಗಿಡಗಳಿಗೆ ಕೊಡ್ತದೆ ವಿನಃ ಬೇರೆ ಯಾವುದೇ ಪೋಷಕಾಂಶವನ್ನು ನಿಮ್ಮ ಗಿಡಗಳಿಗೆ ಈ ನ್ಯಾನೋ ಯೂರಿಯಾ ಅನ್ನುವಂಥದ್ದು ನೀಡೋದಿಲ್ಲ. ಸೊ ಯೂರಿಯಾಕ್ಕೆ ಬದಲಿಯಾಗಿ ನೈಟ್ರೋಜನ್ ರೀತಿಯಲ್ಲಿ ಇದು ಗಿಡಗಳಿಗೆ ಡೈರೆಕ್ಟ್ ಆಗಿ ನೀಡ್ತದೆ. ಹಾಗಾದರೆ ರೈತ ಬಂಧುಗಳೇ, ಒಂದು ಬ್ಯಾಟಲ್ಲಿ ನ್ಯಾನೋ ಯೂರಿಯಾ ಅನ್ನುವಂಥದ್ದು 45 kg ಯೂರಿಯಾ ಅನ್ನೋ ಮಾತು ಕೇಳಿದಾಗ ಆಶ್ಚರ್ಯವಾಗ್ಬೋದು. ಆದರೆ ಇದರ ಹಿಂದಿರುವ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ನಮಗೆ ವಿಷಯ ಸ್ವಲ್ಪ ಸ್ಪಷ್ಟವಾಗ್ತದೆ. ಇದು ತೂಕದ ಹೋಲಿಕೆ ಅಲ್ಲ, ಬದಲಾಗಿ ಕಾರ್ಯಕ್ಷಮತೆಯ ಹೋಲಿಕೆ. ಸರಿಯಾದ ರೀತಿಯಲ್ಲಿ ಬಳಸಿದರೆ ನ್ಯಾನೋ ಯೂರಿಯಾ ರೈತರಿಗೆ ಉಪಯುಕ್ತ ತಂತ್ರಜ್ಞಾನ ಆಗ್ತದೆ. ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಏನು ಅಂತ ತಿಳಿಸಿ. ಇನ್ನು ನೀವು ನ್ಯಾನೋ ಯೂರಿಯಾವನ್ನು ಬಳಸಿದರೆ ಅದನ್ನು ಕೂಡ ಕಾಮೆಂಟ್ನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ನಿಮ್ಮ ಅನುಭವದ ಕಾಮೆಂಟ್ಗಳು ಬೇರೆ ಕೃಷಿಕರಿಗೂ ಕೂಡ ಸಹಾಯ ಮಾಡ್ಬೋದು. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.